ಭಾರತ ಸಂವಿಧಾನದ ರಸಪ್ರಶ್ನೆಗಳ ಭಾಗ 2. ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಎಷ್ಟು ಸದಸ್ಯರು ಇದ್ದರು? ಆನ್ಸರ್ 389 ಸದಸ್ಯರು. ಭಾರತದ ಸಂವಿಧಾನಕ್ಕೆ ಅಂತಿಮವಾಗಿ ಸಹಿ ಹಾಕಿದ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? (284 ಸದಸ್ಯರು). ಸಂವಿಧಾನ ರಚನಾ ಸಭೆಯಲ್ಲಿ ಸಾಂವಿಧಾನಿಕ ಕಾನೂನು ಸಲಹೆಗಾರನನ್ನಾಗಿ ಯಾರನ್ನು ನೇಮಿಸಲಾಯಿತು? ಆನ್ಸರ್ BN ರಾವ್. ಕರಡು ಸಮಿತಿಯನ್ನು ಯಾವಾಗ ರಚಿಸಲಾಯಿತು? ಆಗಸ್ಟ್ 1947. ಕರಡು ಸಮಿತಿಯಲ್ಲಿ ಅಧ್ಯಕ್ಷರನ್ನು ಒಳಗೊಂಡ ಎಷ್ಟು ಜನ ಸದಸ್ಯರಿದ್ದರು? 7 ಜನ ಸದಸ್ಯರಿದ್ದರು. ಭಾರತದ ಸಂವಿಧಾನ ರಚಿಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟು? 2 ವರ್ಷ 11 ತಿಂಗಳು 18 ದಿನ. ಭಾರತದ ಸಂವಿಧಾನವನ್ನು ರಚಿಸಲು ತಗಲಿದ ವೆಚ್ಚ ಎಷ್ಟು? ₹6,40,00,000. ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ವಿಧಿಗಳು ಇದ್ದವು? 395 ಹಾಗೂ ಪ್ರಸ್ತುತ 470 ವಿಧಿಗಳಿವೆ. ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಶೆಡ್ಯೂಲ್ಗಳಿದ್ದವು? 8 ಹಾಗೂ ಪ್ರಸ್ತುತ 12 ಶೆಡ್ಯೂಲ್ಗಳಿವೆ. ಭಾರತದ ಸಂವಿಧಾನ ಅಂಗೀಕರಿಸುವ ಮೊದಲು ಸಂವಿಧಾನ ರಚನಾ ಸಭೆ ಎಷ್ಟು ಅಧಿವೇಶನಗಳನ್ನು ನಡೆಸಿತ್ತು? 11 ಅಧಿವೇಶನಗಳನ್ನು ನಡೆಸಿತು. ಭಾರತದಲ್ಲಿ ಸಂವಿಧಾನದ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನವೆಂಬರ್ 26ರಂದು. ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನ ಯಾವುದು? ನಮ್ಮ ಭಾರತದ ಸಂವಿಧಾನ. ಭಾರತೀಯ ಸಂವಿಧಾನವನ್ನು ರಚಿಸುವ ಮೊದಲು BR ಅಂಬೇಡ್ಕರ್ ಅವರು ಎಷ್ಟು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದರು? ಆನ್ಸರ್ 60 ದೇಶಗಳ. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11 ಮೂಲಭೂತ ಕರ್ತವ್ಯಗಳಿವೆ. ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದವು? 22 ಹಾಗೂ ಪ್ರಸ್ತುತ 25. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.